ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 25ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ದೈವಂ ಅನ್ನುವಂಥ ವಿಶೇಷಣದ ಜೊತೆ ಯಜ್ಞಂ ಅನ್ನುವಂಥ ಪದ ಯಾವ ಕರ್ಮದ ಬಗ್ಗೆ ಹೇಳ್ತಾ ಇರೋದು, ಮತ್ತೆ ಅದರ ಅನುಷ್ಠಾನ ಮಾಡೋದು ಅಂತಂದ್ರೆ ಏನು, ಅದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಬ್ರಹ್ಮರೂಪಿ ಅಗ್ನಿಯಲ್ಲಿ ಯಜ್ಞದ ಮೂಲಕ ಯಜ್ಞದ ಹವನ ಮಾಡೋದು ಅಂತಂದ್ರೆ ಏನು ಅನ್ನೋದು ಪ್ರಶ್ನೆ. ಅನಾದಿ ಸಿದ್ಧ ಜ್ಞಾನದ ಕಾರಣ ಅಂದ್ರೆ ಯಾವಾಗ್ಲಿಂದನೋ ನಮಗ್ ಗೊತ್ತಿಲ್ಲ, ಅನಾದಿಯಿಂದ ಅಜ್ಞಾನ ಇರುವ ಕಾರಣ ಶರೀರದ ಉಪಾದಿಯಿಂದ ಆತ್ಮ ಮತ್ತೆ ಪರಮಾತ್ಮರ ಭೇದ ಅಂತಂದ್ರೆ ಈ ಶರೀರನೇ ನಾನು ಅಂತ ತಿಳ್ಕೊಂಡಿರೋದ್ರಿಂದ ನಾನು ಬೇರೆ ಪರಮಾತ್ಮ ಬೇರೆ, ಅಂದ್ರೆ ಆತ್ಮ ಪರಮಾತ್ಮರ ಭೇದ ಇದೆ. ಅಂದ್ರೆ ಏನು, ನಾನೇ ಬೇರೆ ಪರಮಾತ್ಮನೇ ಬೇರೆ ಅನ್ನೋದು ಅನಾದಿ ಕಾಲದಿಂದ ಇದೆ ಅಂತ ಅನಿಸುತ್ತೆ. ಈ ಅಜ್ಞಾನದಿಂದ ಹುಟ್ಟಿರುವಂತಹ ಈ ಭೇದವನ್ನ ಅಥವಾ ಈ ಭೇದದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಇದೀವಲ್ವಾ, ನಾನೇ ಬೇರೆ ಪರಮಾತ್ಮನೇ ಬೇರೆ ಅಂತನ್ಬಿಟ್ಟು, ಅದನ್ನ ಜ್ಞಾನದ ಅಭ್ಯಾಸದ ಮೂಲಕ ಈಗ ನಾವು ಭಗವದ್ಗೀತೆಯನ್ನ ತಿಳ್ಕೊಳ್ತಾ ನಮಗೆ ಆತ್ಮ ಏನು ಅನ್ನೋದು ಗೊತ್ತಾಗ್ತಾ ಇದೆ, ಪರಮಾತ್ಮ ಏನು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಶರೀರನೇ ನಾನು ಅಂತ ಇಷ್ಟು ದಿವಸ ತಿಳ್ಕೊಂಡಿದ್ದೆ, ಆದರೆ ಈ ಶರೀರ ನಾನಲ್ಲ, ನಾನು ಆತ್ಮ ಅನ್ನೋದು ನಮಗೆ ಗೊತ್ತಾಯ್ತು. ಸೊ ಆತ್ಮ ಮತ್ತೆ ಪರಮಾತ್ಮರ ನಡುವೆ ಏನಿದೆ ಅಥವಾ ಇಬ್ಬರಲ್ಲೂ ಭೇದ ಇದೆಯಾ ಇದೆಲ್ಲ ನಮಗೆ ಗೊತ್ತಾಗೋದು ಹೇಗೆ? ನಾವು ಯಾವಾಗ ಜ್ಞಾನವನ್ನ ತಿಳ್ಕೊಳ್ತೀವೋ, ಜ್ಞಾನದ ಅಭ್ಯಾಸದ ಮೂಲಕ. ಅದಕ್ಕೆ ಪ್ರತಿದಿನ ನಾವು ಭಗವದ್ಗೀತೆಯನ್ನ ಅಥವಾ ಧರ್ಮ ಗ್ರಂಥಗಳನ್ನ ಓದಬೇಕು. ಅದರಲ್ಲಿರುವಂಥ ತತ್ವಗಳನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಬರೀ ನಾವು ಸುಮ್ಮನೆ ಓದ್ಕೊಂಡು ಹೋಗೋದಲ್ಲ, ಆ ಜ್ಞಾನದ ತತ್ವಗಳಿರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಸೊ ಇಲ್ಲಿ ಈ ಅಜ್ಞಾನದಿಂದ ಜನಿಸಿರುವಂತಹ ಭೇದವನ್ನ ಯಾವುದ್ರ ಮೂಲಕ? ಜ್ಞಾನದ ಮೂಲಕ ನಾವು ದೂರ ಮಾಡ್ಕೋಬೇಕು. ಅಂದ್ರೆ ಶಾಸ್ತ್ರ ಮತ್ತೆ ಆಚಾರ್ಯರು ಇವರು ಕೊಟ್ಟಂತ ಉಪದೇಶಗಳಿರುತ್ತಲ್ಲ, ಅದನ್ನ ಕೇಳಿಸ್ಕೊಂಡು ತತ್ವಜ್ಞಾನದ, ಅಂದ್ರೆ ಆ ಶಾಸ್ತ್ರಗಳಲ್ಲಿ ಏನ್ ಹೇಳಿರ್ತಾರೆ ತತ್ವಗಳಿರುತ್ತೆ, ಆ ತತ್ವಗಳನ್ನ ಮತ್ತೆ ಆಚಾರ್ಯರು ನಮಗೆ ಗುರುಗಳೇನ್ ಹೇಳ್ಕೊಡ್ತಾರೆ ತತ್ವಗಳನ್ನ ಹೇಳ್ಕೊಡ್ತಾರೆ. ಈ ರೀತಿ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಆ ತತ್ವಗಳನ್ನ ನಿರಂತರವಾಗಿ ಮನನ ಮಾಡಬೇಕು. ನೋಡಿ, ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ. ನಾವು ಯಾವ ರೀತಿ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಅದನ್ನ ತಿಳ್ಕೋಬೇಕು, ತಿಳ್ಕೋಬೇಕು ಅಂತೆಲ್ಲ. ಈಗ ನಮಗೆ ಯಾವಾಗ್ಲಿಂದ ನಾವು ಈ ಕೊಚ್ಚಲ್ಲಿ ಬಿದ್ದಿದ್ದೀವಿ ಅಂತ ಗೊತ್ತಿಲ್ಲ, ಅಂದ್ರೆ ಅಜ್ಞಾನದಲ್ಲಿ ಅಂತ ಅರ್ಥ. ಅಜ್ಞಾನದಲ್ಲಿ ಯಾವಾಗಿಂದ ಇದೀವಿ ಅಂತ ಗೊತ್ತಿಲ್ಲ, ಅನಾದಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತಾನೆ ಇಲ್ಲ, ಅಲ್ಲಿಂದನೂ ನಾವು ಅಜ್ಞಾನದಲ್ಲಿದ್ದೀವಿ. ಆ ಅಜ್ಞಾನದಲ್ಲಿರೋ ಕಾರಣ ಶರೀರವನ್ನೇ ನಾನು ಅಂತ ತಿಳ್ಕೊಂಡು ನಾನು ಬೇರೆ ಪರಮಾತ್ಮ ಬೇರೆ ಅಂತನ್ಬಿಟ್ಟು ಅನಾದಿ ಕಾಲದಿಂದ ಹಾಗೆಯೇ ತಿಳ್ಕೊಂಡು ಬಂದಿದ್ದೀವಿ. ಇದನ್ನ ಅಜ್ಞಾನ ಅಂತ ಕರೀತಾರೆ. ಈ ಅಜ್ಞಾನದಿಂದ ಹೊರಗಡೆ ಬರೋದಾದ್ರೂ ಹೇಗೆ ಅಂತಂದ್ರೆ ಜ್ಞಾನದ ಮೂಲಕ. ಅಜ್ಞಾನವನ್ನ ಜ್ಞಾನದ ಮೂಲಕ ನಾವು ತೊಡೆದು ಹಾಕಬೇಕು. ಕತ್ತಲೆಯನ್ನ ಬೆಳಕಿನ ಮೂಲಕ ನಾವು ಹೋಗಿಸೋದಕ್ಕಾಗತ್ತಲ್ವಾ, ಅದೇ ರೀತಿ ಜ್ಞಾನದ ಮೂಲಕ ಅಜ್ಞಾನವನ್ನ ದೂರ ಮಾಡ್ಕೋಬಹುದು. ಈ ಜ್ಞಾನವನ್ನ ಯಾರು ಹೇಳ್ಕೊಡ್ತಾರೆ ನಮ್ಗೆ? ಶಾಸ್ತ್ರಗಳು ಅಥವಾ ಗುರುಗಳು. ಅವರಿಂದನೇ ನಾವು ಕಲಿಯೋದಕ್ಕಾಗೋದಿದು. ಅವರಿಂದ ಈ ತತ್ವಜ್ಞಾನವನ್ನ ತಿಳ್ಕೊಂಡ್ಮೇಲೆ ಬಿಟ್ಬಿಡ್ಬೇಕಾ? ಇಲ್ಲ, ಅದು ಒಂದ್ಸರಿಗೆ ನಮ್ಗೆ ಅರ್ಥ ಆಗೋದಿಲ್ಲ. ಅದನ್ನ ನಿರಂತರವಾಗಿ ಮನನ ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟು. ನಾವೇನ್ ಮಾಡ್ತೀವಿ, ನಾವು ಪ್ರತಿನಿತ್ಯ ಕೇಳ್ತಾ ಇದೀವಿ, ಆದ್ರೆ ಸಾಸಿವೆ ಕಾಳಷ್ಟು ನಾವು ಚೇಂಜ್ ಆಗಿಲ್ಲ. ನಮಗೆ ತತ್ವಗಳ ಅರ್ಥ ಆಗಿಲ್ಲ. ಯಾಕೆ? ನಾವು ಕೇಳ್ತೀವಷ್ಟೇನೆ, ಅದನ್ನ ಮನನ ಮಾಡೋದಿಲ್ಲ. ಏನ್ ಕೇಳಿರ್ತೀವೋ ಅವತ್ತು ಅದನ್ನ ಕೂತ್ಕೊಂಡು ಸ್ವಲ್ಪ ಹೊತ್ತು ಯೋಚನೆ ಮಾಡಬೇಕು. ಏನು ಅರ್ಥ ಆಯಿತು ನನಗೆ, ಇದರಿಂದ ನಾನು ಅರ್ಥ ಮಾಡ್ಕೋಬೇಕು ಅಂತ ಕೂತ್ಕೊಂಡು ಮನನ ಮಾಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಮತ್ತು ನಿಧಿಧ್ಯಾಸನ ಮಾಡ್ತಾ ಅಂದರೆ ಯಾವಾಗ ನಾವು ಮನನ ಮಾಡ್ತೀವೋ ಆಮೇಲೆ ಅದ್ರ ಬಗ್ಗೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ಏನು ಅರ್ಥ ಆಗಿದೆಯೋ ಅದರ ಬಗ್ಗೆ ನಾವು ಧ್ಯಾನ ಮಾಡಬೇಕು. ಈಗ ಒಂದು ಸಬ್ಜೆಕ್ಟ್ ತಗೊಂಡಾಗ ಆ ಸಬ್ಜೆಕ್ಟಲ್ಲಿ
ಪೂರ್ತಿಯಾಗಿ ಆಳದವರೆಗೂ ಇಳಿಬೇಕು ನಾವು. ಆಗ್ಲೇ ನಮ್ಗದು ಅರ್ಥ ಆಗೋದು. ಮೇಲ್ಮೇಲ್ ನೋಡಿದ್ರೆ ಏನೂ ಇಲ್ಲ. ಮೇಲ್ಮೇಲ್ ಏನಿರುತ್ತೆ ಹೇಳಿ? ಈಗ ಸಮುದ್ರದಲ್ಲಿ ಮೇಲ್ಗಡೆ ಏನಿರುತ್ತೆ? ಬರೀ ನೀರು ಕಾಣಿಸುತ್ತೆ ನಮಗೆ ಅಷ್ಟೇ. ಯಾವಾಗಲೂ ಆಗ್ಲೋ ಈಗಲೋ ಒಂದು ಮೀನುಗಳು ಮೇಲೆ ಬರೋದು ಹೋಗೋದು ಅಷ್ಟು ಕಾಣಿಸುತ್ತೆ. ಆದರೆ ಸಮುದ್ರದ ಒಳಗಡೆ ಆಳದಲ್ಲಿ ಏನಿದೆ ಹೇಳಿ? ಮುತ್ತು ರತ್ನ ಇದೆಲ್ಲ ಇದೆ. ಅದಕ್ಕೋಸ್ಕರನೇ ನಾವು ಆಳದಲ್ಲಿ ಇಳಿಬೇಕು. ಜ್ಞಾನನೂ ಹಾಗೇನೆ, ಸಮುದ್ರದ ಹಾಗೆ. ಮೇಲ್ಮೇಲೆ ಏನು ಬೇಕೋ ಅಷ್ಟೇ ಸಿಕ್ತು ನನಗೆ ಅಂದ್ಕೊಂಡು ಹೋಗ್ಬಿಟ್ರೆ ನಮ್ಮಷ್ಟು ಮುಟ್ಟಾಳರು ಬೇರೆ ಯಾರೂ ಇಲ್ಲ. ಆದರೆ ಸಮುದ್ರದಲ್ಲಿ ಮುಳುಗಿ ಅದರ ಆಳಕ್ಕಿಳಿದಾಗ ಅದರಲ್ಲಿರುವಂಥ ಬೇಕಾದಷ್ಟು ಐಶ್ವರ್ಯಗಳಿದೆ, ಅದೆಲ್ಲ ನಮಗೆ ಸಿಗುತ್ತಲ್ಲ. ಅದೇ ರೀತಿ ಇಲ್ಲೂ ಅಷ್ಟೇ ತತ್ವಜ್ಞಾನ ಅಂತಂದರೆ ಬೇಕಾದಷ್ಟು ವಿಚಾರಗಳು ಅದರಲ್ಲಿ ಇರುತ್ತೆ. ಗುರುಗಳು ನಮಗೆ ಅದನ್ನೆಲ್ಲ ಹೇಳ್ಕೊಟ್ಟಿರ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳುವಷ್ಟು ನಾವು ನಮ್ಮನ್ನು ತಯಾರು ಮಾಡ್ಕೋಬೇಕಲ್ವಾ. ಸೊ ಅದಕ್ಕೆ ಅವ್ರು ಏನು ಹೇಳಿರ್ತಾರೋ ಅದನ್ನು ಮತ್ತೆ 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 ಮನನ ಮಾಡಬೇಕು, ಮೆಲುಕು ಹಾಕ್ತಾ ಇರಬೇಕು. ಆಮೇಲೆ ಆ ವಿಷಯದ ಬಗ್ಗೆ ಧ್ಯಾನಾಸಕ್ತರಾಗಬೇಕು. ಏನಿದು ಅರ್ಥ, ನನಗೇನು ಅರ್ಥ ಆಗಿದೆ ಅಂತ ನಾವು ಕೂತ್ಕೊಂಡು ಸ್ವಲ್ಪ ಹೊತ್ತು ಯೋಚನೆ ಮಾಡಿದಾಗ ಆಮೇಲೆ ನಮಗೇನಾಗುತ್ತೆ? ನಿತ್ಯ ವಿಜ್ಞಾನಂದ ಘನ ಗುಣಾತೀತ ಪರಬ್ರಹ್ಮ ಪರಮಾತ್ಮನಲ್ಲಿ ಅಂದ್ರೇನು? ಭಗವಂತ ಸಚ್ಚಿದಾನಂದ, ಅವನು ಯಾವಾಗಲೂ ಇರುವಂಥವನು. ಆಮೇಲೆ ವಿಜ್ಞಾನಂದ ಘನ ಅವನು. ಆಮೇಲೆ ಗುಣಾತೀತ, ಗುಣಗಳನ್ನು ಮೀರಿರುವಂಥವನು. ಅಂತಹ ಪರಬ್ರಹ್ಮ ಪರಮಾತ್ಮನಲ್ಲಿ ಅಭೇದ ಭಾವದಿಂದ ಆತ್ಮವನ್ನ ಒಂದಾಗಿಸ್ಬಿಡ್ತೀವಲ್ವಾ. ಅಂದ್ರೆ ಏನು? ವಿಲೀನವಾಗಿಸೋದಿದೆಯಲ್ಲ, ಅದೇ ಬ್ರಹ್ಮರೂಪಿ ಅಗ್ನಿಯಲ್ಲಿ ಯಜ್ಞದ ಮೂಲಕ ಯಜ್ಞವನ್ನ ಹವನ ಮಾಡೋದು. ಅಂದ್ರೆ ಯಾವಾಗ ನಮಗೆ ತತ್ವಜ್ಞಾನ ಅನ್ನೋದು ಗೊತ್ತಾಗುತ್ತೋ ಅವಾಗ ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ಬಿಡುತ್ತೆ ಏನಿದು ಅಂತನ್ಬಿಟ್ಟು. ಅಂದ್ರೆ ನಾವ್ ಏನ್ ಇಷ್ಟು ದಿವಸ ನೋಡ್ತಾ ಇದ್ವೋ ಅಥವಾ ಯೋಚನೆ ಮಾಡ್ತಾ ಇದ್ವೋ ಅದೇನು ಈಗ ನಾವು ನೋಡೋದಕ್ಕೆ ಮತ್ತೆ ನಾವು ಯೋಚನೆ ಮಾಡೋ ರೀತಿಗೂ ತುಂಬಾ ಚೇಂಜಸ್ ಆಗಿರುತ್ತೆ. ಈಗ ಭಗವದ್ಗೀತೆಯನ್ನ ಓದೋದಕ್ಕೆ ಮುಂಚೆ ನಮ್ಮ ಒಂದು ಮೆಂಟಾಲಿಟಿ ಹೇಗಿತ್ತು, ನಾವು ಯೋಚನೆ ಮಾಡುವ ರೀತಿ, ನನ್ನನ್ನು ನಾನು ನೋಡೋ ರೀತಿ, ಬೇರೆಯವರನ್ನ ನೋಡೋ ರೀತಿ ಎಲ್ಲವೂ ಕೂಡ ಬದಲಾಗುತ್ತಲ್ವಾ. ಅದೇ ರೀತಿ ಇನ್ನು ತತ್ವಜ್ಞಾನ ನಮಗೆ ಗೊತ್ತಾಯಿತು ಅಂತಂದರೆ, ಅದು ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ವಿ ಅಂತಂದರೆ ಭಗವಂತನಿಗೂ ನಮಗೂ ಏನಿದೆ ರಿಲೇಶನ್ಶಿಪ್, ಅಥವಾ ನನಗೂ ಅವನಿಗೂ ಏನೂ ಭೇದನೇ ಇಲ್ಲ, ಅಭೇದ ಇದೆ ಅಂತ ತಿಳ್ಕೊಂಡು ಈ ಆತ್ಮವನ್ನ ಆ ಪರಮಾತ್ಮನಲ್ಲಿ ಒಂದಾಗಿಸೋದಿದೆಯಲ್ಲ, ಅದನ್ನ ಬ್ರಹ್ಮರೂಪಿ ಅಗ್ನಿಯಲ್ಲಿ ಯಜ್ಞದ ಮೂಲಕ ಯಜ್ಞವನ್ನ ಹವನ ಮಾಡೋದು ಅಂತ ಹೇಳೋದು. ಈ ರೀತಿ ಯಜ್ಞವನ್ನ ಮಾಡುವಂತಹ ಜ್ಞಾನಯೋಗಿಗಳ ದೃಷ್ಟಿಯಲ್ಲಿ ಒಬ್ಬ ನಿರ್ಗುಣ ನಿರಾಕಾರ ಸಚ್ಚಿದಾನಂದಗನ ಬ್ರಹ್ಮ ಅಲ್ಲದೆ ತನ್ನ ಅಥವಾ ಇನ್ಯಾವುದಾದ್ರೂ ಸ್ವಲ್ಪ ಕೂಡ ಅಸ್ತಿತ್ವ ಅನ್ನೋದೇ ಇರೋದಿಲ್ಲ. ಅಂದ್ರೆ ಆ ಭಗವಂತ ಒಬ್ಬನೇ ಇರೋದು, ಇನ್ಯಾರ ಅಸ್ತಿತ್ವನೂ ಇಲ್ಲಿಲ್ಲ ಅಂತ. ಅಂದ್ರೆ ಎಲ್ಲವೂ ಅವನೇ ಅಂತ ಅರ್ಥ. ಈ ತ್ರಿಗುಣಮಯ ಜಗತ್ತಿನಿಂದ ಅವರಿಗೆ ಯಾವುದೇ ಸಂಬಂಧನೂ ಇರೋದಿಲ್ಲ. ಅಂದ್ರೆ ಯಾರು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೋ, ಆ ಒಂದು ಮಟ್ಟಕ್ಕೆ ಯಾರು ತಲುಪಿಬಿಟ್ಟಿರ್ತಾರೋ ಅವ್ರಿಗೇನು ಅಂತಂದ್ರೆ ಆ ನಿರ್ಗುಣ ನಿರಾಕಾರ ಭಗವಂತ ಒಬ್ಬ ಅಲ್ಲದೆ ಬೇರೆ ಯಾರೂ ಇಲ್ಲಿಲ್ಲ, ಯಾರಿಗೂ ಅಸ್ತಿತ್ವ ಅನ್ನೋದೇ ಇಲ್ಲ, ಅವನೇ ಇಲ್ಲಿರೋದೆಲ್ಲ ಅಂತ ಯಾರು ಗೊತ್ತಾಗ್ಬಿಟ್ಟಿರುತ್ತೋ ಅವನಿಗೂ ಈ ಜಗತ್ತಿಗೂ ಯಾವುದೇ ಸಂಬಂಧ ಇರೋದಿಲ್ಲ. ಅವರಿಗೆ ಜಗತ್ತು ಅತ್ಯಂತ ಅಭಾವವಾಗಿ ಹೋಗುತ್ತೆ. ಅಂದ್ರೆ ಅವ್ರಿಗಿರೋದಕ್ಕೆ ಆಗೋದೇ ಇಲ್ಲ ಇಲ್ಲಿ, ಆ ರೀತಿ ಆಗ್ಬಿಡತ್ತೆ. ಯಾಕೆ ಅಂತಂದ್ರೆ ಅವ್ರು ಆ ಒಂದು ನಿಜ ಅಥವಾ ಸತ್ಯ ಏನು, ಆ ಸತ್ಯದ ಅರಿವು ಆಗ್ಬಿಟ್ಮೇಲೆ ಅವ್ರಿಗೆ ಇಲ್ಲಿರೋದಕ್ಕಾಗಲ್ಲ. ಯಾರಿಗೆ ಜೈಲು ಅಂತಂದ್ರೆ ಏನು ಅಂತ ಕರೆಕ್ಟಾಗಿ ಅರ್ಥ ಆಗ್ಬಿಟ್ಟಿರುತ್ತೋ ಅವ್ರು ಜೈಲಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ, ಅವರು ಸ್ವತಂತ್ರವಾಗಿ ಹೊರಗಡೆ ಇರೋದಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಆ ಜಾಗದಿಂದ ಹೊರಗಡೆ ಬಂದ್ಬಿಡ್ಬೇಕು ನಾನು ಅಂತ ಅನ್ಕೊಳ್ತಾರಲ್ಲ, ಅದೇ ರೀತಿ ಯಾರಿಗೆ ಭಗವಂತನ ಪ್ರಾಪ್ತಿಯಾಗಿರುತ್ತೋ ಅವ್ರಿಗೆ ಇಲ್ಲಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಇದರ ಅರ್ಥ. ಇದನ್ನ ಸ್ವಲ್ಪ ನಾವು ಕೂತ್ಕೊಂಡು ಮನನ ಮಾಡ್ಬೇಕು. ನೋಡಿ ಇಲ್ಲಿ ಅವರೇ ಹೇಳ್ಬಿಟ್ಟಿದ್ದಾರೆ, ಇದನ್ನ ಮನನ ಮಾಡ್ಬೇಕು. ತತ್ವಜ್ಞಾನವನ್ನ ತಿಳ್ಕೊಂಡ್ಮೇಲೆ ಅದನ್ನ ಮತ್ತೆ ಮತ್ತೆ ನಾವು ಯೋಚನೆ ಮಾಡ್ಬೇಕು ಅದ್ರ ಬಗ್ಗೆ. ಆಗ್ಲೇ ನಮಗದು ಕ್ಲೀನಾಗಿ ಅರ್ಥ ಆಗೋದು ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.